ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಬೀಳಲೇಬೇಕು ಅಂತ ರಾಜ್ಯದಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿದ್ದಾವೆ. ಕಾಂಗ್ರೆಸ್ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ನಿರ್ಧಾರ ಮಾಡಿದೆ. ಆದರೆ ಇದಕ್ಕೆ ರಾಜ್ಯಪಾಲರು ಅಂಕಿತವನ್ನ ಹಾಕದೆ ಇರೋದು ಸಮಸ್ಯೆಗೆ ಕಾರಣ ಆಗಿದೆ. ಇದೀಗ ಮತ್ತೊಮ್ಮೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸಂಬಂಧ ರಾಜ್ಯಪಾಲರು ಕೇಳಿದ ಪ್ರಶ್ನೆಗಳಿಗೆ ಸುದೀರ್ಘ ಹಾಗೂ ಸಮರ್ಪಕ ಸ್ಪಷ್ಟನೆಗಳ ಜೊತೆಗೇನೆ ರಾಜ್ಯ ಸರ್ಕಾರ ಸೋಮವಾರ ಕಡತನ್ನ ರಾಜ್ಯಪಾಲರ ಅನುಮೋದನೆಗಾಗಿ ಮತ್ತೆ ರವಾನಿಸಿದೆ. ನಮಸ್ಕಾರ. ಮನೆಯ ಮಂದಿಯನ್ನ ಹೊರಗೆಳೆದು ಮನೆಗಳ ಬಾಗಿಲಿಗೆ ಬೀಗಾನ ಹಾಕಿ ಸೀಸ್ ಮಾಡೋದು, ಮನೆಯ ಮುಂದೆ ನೋಟಿಸನ್ನು ಅಂಟಿಸೋದು, ಬಡ್ಡಿಗೆ ಚಕ್ರ ಬಡ್ಡಿಯನ್ನು ಹಾಕಿ ಬಡ ಜನರಿಂದ ದುಪ್ಪಟ್ಟು ಹಣವನ್ನು ಪೀಕೋದು, ಹೊತ್ತಿಲ್ಲದ ಹೊತ್ತಿನಲ್ಲಿ ಮನೆಗೆ ಬಂದು ಹಿಂಸೆನ ನೀಡೋದು, ಮನೆಯ ಮುಂದೆ ಬಂದು ಗಲಾಟೆ ಮಾಡೋದು ಸೇರಿದಂತೆ ಜನರಿಂದ ದುಡ್ಡನ್ನು ವಸೂಲಿ ಮಾಡೋದಕ್ಕೆ ಯಾವೆಲ್ಲ ರೀತಿಯಲ್ಲಿ ಹಿಂಸೆ ನೀಡಬೇಕೋ ಅಷ್ಟು ಹಿಂಸೆಯನ್ನ ಈ ಮೈಕ್ರೋ ಫೈನಾನ್ಸ್ಗಳು ನೀಡ್ತಾ ಇದ್ದಾವೆ. ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಬೇಸತ್ತ ಜನ ಮಾನಕ್ಕೆ ಹೆದರಿ ಹಲವರು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಊರೇ ಬಿಟ್ಟು ಹೋಗಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಬೀಳಲೇಬೇಕು ಅಂತ ರಾಜ್ಯದಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿದ್ದಾವೆ. ಈ ಹಿನ್ನೆಲೆ ಎಚ್ಚೆತ್ತುಕೊಂಡ ಸರ್ಕಾರ ಕೂಡಲೇ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ನಿರ್ಧಾರ ಮಾಡಿತ್ತು. ಆದರೆ ಜನರ ಪರವಾಗಿರೋ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಿರಸ್ಕಾರ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತಿರೋ ಜನಕ್ಕೆ ಸ್ವಲ್ಪ ಮಟ್ಟದಲ್ಲಿ ಶಾಂತಿ ಸಿಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ನಿರ್ಧಾರ ಮಾಡಿದೆ. ಆದರೆ ಇದಕ್ಕೆ ರಾಜ್ಯಪಾಲರು ಅಂಕಿತವನ್ನ ಹಾಕದೆ ಇರೋದು ಸಮಸ್ಯೆಗೆ ಕಾರಣ ಆಗಿದೆ. ಜನರ ಸಮಸ್ಯೆಗಳಿಗೆ ಧನಿಯಾಗಬೇಕಾಗಿದ್ದ ಬಿಜೆಪಿ ಸರ್ಕಾರ ಹೆಚ್ಚಾಗಿ ತನ್ನ ಸಿದ್ಧಾಂತದ ಹಿಂದೆ ಬಿದ್ದೋಗಿದೆ. ಜನರ ಸಮಸ್ಯೆಗಳಿಗೆ ಯಾವತ್ತಿಗೂ ಕೂಡ ಬಿಜೆಪಿ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಿಲ್ಲ. ಅದರಂತೆಯೇ ಕರ್ನಾಟಕದಲ್ಲಿರೋ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಬಿಜೆಪಿ ಅವರೇನೆ. ಮಧ್ಯಪ್ರದೇಶದವರಾದ ಇವರು 2021ರಿಂದ ಕರ್ನಾಟಕದ 13ನೇ ರಾಜ್ಯಪಾಲರಾಗಿದ್ದಾರೆ. ಇವರ ಇಷ್ಟು ವರ್ಷದ ಆಡಳಿತದಲ್ಲಿ ರಾಜ್ಯಪಾಲರು ಹೆಚ್ಚಾಗಿ ಮುನ್ನೆಲೆಗೆ ಕಾಣಿಸಿಕೊಂಡಿದ್ದು ಮೂಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದಾಗ ಮತ್ತು ಈಗ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನರು ಬೇಸತ್ತಿದ್ರೂ ಕೂಡ ಅವರು ಪರವಾಗಿ ನಿಲ್ಲದೆ ಇವರ ಪಕ್ಷದ ಸಿದ್ಧಾಂತದಂತೆ ಬಂಡವಾಳಶಾಹಿಗಳ ಪರವಾಗಿ ನಿಂತಿರೋದನ್ನ ಕಾಣಬಹುದು. ಜನಪರವಾಗಿರೋ ಕಾಂಗ್ರೆಸ್ ಸರ್ಕಾರ ಜನರ ಸಮಸ್ಯೆಗಳಿಗೆ ಮಿಡಿದು ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಮುಂದಾಗಿದೆ. ಆದರೆ ಈ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕದೇನೆ ಹಲವು ಆಕ್ಷೇಪಗಳನ್ನ ಎತ್ತಿ ಸರ್ಕಾರಕ್ಕೆ ಪತ್ರವೊಂದನ್ನ ಬರೆದಿದ್ದಾರೆ. ರಾಜ್ಯಪಾಲರು ವಾಪಸ್ ಕಳಿಸಿರೋ ಬಗ್ಗೆ ಹಲವು ಅನುಮಾನಗಳನ್ನ ಹುಟ್ಟಾಕಿದೆ. ರಾಜ್ಯಪಾಲರ ಪ್ರಮುಖ ಆಕ್ಷೇಪ ಎಂದ್ರೆ ನೋಂದಣಿ ಮತ್ತು ಪರವಾನಗಿ ಇಲ್ಲದ ಸಂಸ್ಥೆಗಳು ನೀಡಿರೋ ಸಾಲದ ಬಾಕಿ ಮತ್ತು ಬಡ್ಡಿಯನ್ನ ಕೈ ಬಿಡಬೇಕು ಅಂತ ಹೇಳಲಾಗಿದೆ ಅನ್ನೋದು ರಾಜ್ಯಪಾಲರ ಮೊದಲ ಆಕ್ಷೇಪ ಆಗಿದೆ. ಆದರೆ ರಾಜ್ಯಪಾಲರು ಎತ್ತಿರೋ ಈ ಆಕ್ಷೇಪ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡೋದು ಕಾನೂನು ಬಾಹಿರ ಅನ್ನೋ ವಿಚಾರ ಜನಸಾಮಾನ್ಯರಿಗೂ ಕೂಡ ಗೊತ್ತಿರೋ ವಿಚಾರ. ಈ ಬಗ್ಗೆ ರಾಜ್ಯಪಾಲರಿಗೆ ಗೊತ್ತಿಲ್ಲದೆ ಇರೋದು ವಿಷಾದನೀಯ. ಹಾಗೇನೆ ರಾಜ್ಯಪಾಲರ ಆಕ್ಷೇಪಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರೋ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ನೋಂದಣಿ ಮತ್ತು ಪರವಾನಗಿ ಇಲ್ಲದ ವ್ಯಕ್ತಿ ಅಥವಾ ಸಂಸ್ಥೆ ಸಾಲ ನೀಡೋದು, ಬಡ್ಡಿ ಚಕ್ರಬಡ್ಡಿ ವಸೂಲಿ ಮಾಡೋದು ಕಾನೂನು ಬಾಹಿರ ಆಗಿದೆ ಅಂತ ತಿಳಿಸಿದ್ದಾರೆ. ಕಾನೂನಾತ್ಮಕವಾಗಿ ಸಾಲ ನೀಡಿದವನಿಗೆ ಇದರಿಂದ ತೊಂದರೆ ಆಗುತ್ತೆ, ಅವರಿಗಾಗೋ ನಷ್ಟವನ್ನ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನೋದು ರಾಜ್ಯಪಾಲರ ಮತ್ತೊಂದು ಆಕ್ಷೇಪ ಆಗಿದೆ. ಆದರೆ ಸಾಲ ವಸೂಲಾತಿಗೆ ಹಿಂಸೆ, ಒತ್ತಡ ತಂತ್ರ, ಕಿರುಕುಳ ನೀಡೋದನ್ನ ಸುಗ್ರೀವಾಜ್ಞೆ ನಿಷೇಧ ಮಾಡುತ್ತೆ ಹೊರತು ಕಾನೂನಾತ್ಮಕವಾಗಿ ಸಾಲ ನೀಡಿದವರು ಸಾಲ ಮತ್ತು ಬಡ್ಡಿಯನ್ನ ವಸೂಲಿ ಮಾಡಬಾರದು ಅಂತ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪ ಮಾಡೇ ಇಲ್ಲ ಅಂತ ಸಚಿವರು ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಜನರ ಪರವಾಗಿರೋ ಸುಗ್ರೀವಾಜ್ಞೆ ಜಾರಿಗೆ ಬರಲೇಬೇಕು ಅಂತ ಹಠಕ್ ಬಿದ್ದಿರೋ ರಾಜ್ಯ ಸರ್ಕಾರ ಸಾಲ ಪಡೆದವರ ಮೇಲೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಖಾಸಗಿ ವ್ಯಕ್ತಿಗಳಿಂದ ನಡೀತಾ ಇರೋ ಕಿರುಕುಳವನ್ನ ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಕಳಿಸಿದ್ದ ಕರ್ನಾಟಕ ಕಿರುಸಾಲ ಮತ್ತು ಸಣ್ಣ ಸಾಲ ಸುಗ್ರೀವಾಜ್ಞೆ 2025ಕ್ಕೆ ಸ್ಪಷ್ಟನೆಯನ್ನ ಕೋರಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಶುಕ್ರವಾರ ವಾಪಸ್ ಕಳಿಸಿದ್ರು. ಸುಗ್ರೀವಾಜ್ಞೆ ಸಹಜ ಹಾಗೂ ಸಾಲ ನೀಡುವವರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧ ಆಗಿದೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದೀಗ ಮತ್ತೊಮ್ಮೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸಂಬಂಧ ರಾಜ್ಯಪಾಲರು ಕೇಳಿದ ಪ್ರಶ್ನೆಗಳಿಗೆ ಸುದೀರ್ಘ ಹಾಗೂ ಸಮರ್ಪಕ ಸ್ಪಷ್ಟನೆಗಳ ಜೊತೆಗೇನೆ ರಾಜ್ಯ ಸರ್ಕಾರ ಸೋಮವಾರ ಕಡತನ್ನ ರಾಜ್ಯಪಾಲರ ಅನುಮೋದನೆಗಾಗಿ ಮತ್ತೆ ರವಾನಿಸಿದೆ. ವಿವರವಾದ ಸ್ಪಷ್ಟನೆಗಳ ಜೊತೆಗೆ ಈ ಸುಗ್ರೀವಾಜ್ಞೆ ಅಗತ್ಯತೆ, ಅನಿವಾರ್ಯತೆಯ ಕುರಿತು ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಇದಕ್ಕೆ ರಾಜ್ಯಪಾಲರು ಅನುಮೋದನೆಯನ್ನ ನೀಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ರಾಜ್ಯಪಾಲರು ಈಗಲೂ ಕೂಡ ಈ ಸುಗ್ರೀವಾಜ್ಞೆಯನ್ನ ಒಪ್ಪಲಿಲ್ಲ ಅಂದ್ರೆ ಅವರು ಕ್ಲಿಯರ್ ಆಗಿ ಮೈಕ್ರೋ ಫೈನಾನ್ಸ್ ಅವರ ಪರವಾಗಿ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ.
ಬಿಜೆಪಿಯು ಕೂಡ ಮೈಕ್ರೋ ಫೈನಾನ್ಸ್ ಅವರ ಪರವಾಗಿದೆ. ಯಾಕೆಂದ್ರೆ ಬಿಜೆಪಿ ಹೇಳಿದ ಹಾಗೆ ರಾಜ್ಯಪಾಲರು ಕೇಳ್ತಾರೆ. ರಾಜ್ಯ ಸರ್ಕಾರ ಶತಾಯಗತಾಯ ಜನರ ಪರವಾಗಿರೋ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲೇಬೇಕು ಅನ್ನೋ ಪಟ್ಟನ್ನ ಹಿಡಿದಿದೆ. ಆದರೆ ರಾಜ್ಯಪಾಲರ ನಿಲುವು ಸ್ಪಷ್ಟವಾಗಿ ಬಂಡವಾಳಶಾಹಿಗಳ ಪರವಾಗಿದೆ. ರಾಜ್ಯಪಾಲರು ಯಾರ ಪರ ಯಾರ ವಿರುದ್ಧ ಅನ್ನೋದು ಶೀಘ್ರದಲ್ಲಿನೇ ಗೊತ್ತಾಗಲಿದೆ. ರಾಜ್ಯಪಾಲರ ನಿಜವಾದ ಬಣ್ಣ ಬಯಲಾಗಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.